ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತಿನ ರೆಸಿಪಿ ನಾನು ಶೇಂಗಾ ಸಾರು ಮಾಡ್ತಾಯಿದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ. ಶೇಂಗಾ ಸಾರು ಅಂದರೆ ಕಡಲೆ ಬೀಜ ಸಾಂಬಾರು, ಬೇಳೆ ಸಾರು, ತರಕಾರಿ ಸಾರು ತಿಂದು ಬೇಜಾರಾಗಿದೆ ಅನ್ನೋರು ಈ ರೆಸಿಪಿನ ಒಂದು ಸರ್ತಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಆಮೇಲೆ ಈ ರೆಸಿಪಿ ನಿಮಗೆ ತುಂಬ ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಕೊತೀನಿ. ಬನ್ನಿ ಹಾಗಾದರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಆ ಕಡಾಯಿಗೆ ಒಂದು ಬಟ್ಲಷ್ಟು ಶೇಂಗಾ ಬೀಜ ಅಂದರೆ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ. ನೀವು ನಾನಿಲ್ಲಿ ಒಂದು 5-6 ಜನರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ನಿಮ್ಗೊಂದು 4 ಜನರಿಗೆ ಮಾಡಬೇಕು ಅಂದರೆ ಒಂದು ಅರ್ಧ ಕಪ್ಪು ಕಡಲೆ ಬೀಜದಲ್ಲಿ ಆರಾಮಾಗಿ 4-5 ಜನ ಆರಾಮಾಗಿ ಊಟ ಮಾಡ್ಬೋದು. ಇವಾಗ ನೋಡಿ ಈ ಥರ ಕಡಲೆ ಬೀಜನ ಹುರ್ಕೋಬೇಕು. ಹುರಿದು ನಾನು ಎತ್ತಿಟ್ಕೊಂಡಿದ್ದೀನಿ. ಇವಾಗ ತಣ್ಣಗಾಗಲಿ ಅದು ಕಡಲೆ ಬೀಜ. ಇವಾಗ ಯಾವ ಕಡಾಯಿಯಲ್ಲಿ ನಾನು ಕಡಲೆ ಬೀಜನ ಹುರ್ಕೊಂಡಿದ್ನಲ್ಲ ಅದೇ ಕಡಾಯಿಗೆ ನಾನು ನೀರನ್ನ ಹಾಕೋತಾ ಇದ್ದೀನಿ. ನೀರಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ನಾನು ಒಂದು ಅರ್ಧ ಕಡಾಯಿ ನೀರನ್ನ ಹಾಕೋತಾ ಇದ್ದೀನಿ. ಯಾಕಂದರೆ ಇದು ಕಡಲೆ ಬೀಜ ಚೆನ್ನಾಗಿ ಬಾಯ್ಲ್ ಆಗಬೇಕು. ಈ ಕಡಲೆ ಬೀಜ ನಾವು ಇದನ್ನು ಮುಂದೆ ಏನು ಮಾಡ್ತೀವಿ ಅಂತ ಹೇಳ್ತೀನಿ ನಿಮಗೆ. ಇವಾಗ ಇದು ನೀರು ಬಾಯ್ಲ್ ಆಗ್ತಾ ಇದೆಯಲ್ಲ, ಇದು ನೀರು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಲಿ. ಇವಾಗ ನೋಡಿ ನಾನಿಲ್ಲಿ 3 ಟೊಮಾಟೊ ತೊಗೊಂಡಿದ್ದೀನಿ. ಇದಕ್ಕೆ ನಾಟಿ ಟೊಮಾಟೊ ಇದ್ದರೆ ಇನ್ನೂ ಬೆಟ್ರು. ಹುಳಿ ಇಷ್ಟ ಇರೋರಿಗೆ ನಾಟಿ ಟೊಮಾಟೊ ಯೂಸ್ ಮಾಡ್ಬೋದು. ಹುಳಿ ಬೇಡ ಅನ್ನೋರು ಈ ಥರ ಫಾರಮ್ ಟೊಮಾಟೊ ಯೂಸ್ ಮಾಡ್ಬೋದು. ನಾನು ಹಣ್ಣಾಗಿರುವಂಥ ನೋಡ್ತಾ ಇರ್ಬೋದು ನೀವು, ತುಂಬ ಕೆಂಪಗಾಗಿರುವಂಥ ಹಣ್ಣಾಗಿರುವಂಥ ಟೊಮಾಟೊನ ತೊಗೊಂಡಿದ್ದೀನಿ. ಇದನ್ನು 1ರಲ್ಲಿ 2 ಭಾಗ ಮಾಡಿ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಯಾವ ಥರ ಕುದಿಬೇಕು ಟೊಮಾಟೊ ಅಂದರೆ, ನಾವು ಈ ಥರ ಇದ್ರ ಮೇಲೆ ಸಿಪ್ಪೆ ಇದೆಯಲ್ಲ, ಈ ಥರ ಕೈಯಿಂದ ಹಿಡಿದು ಎಳೆದ್ರೆ ಸಿಪ್ಪೆ ಬಂದುಬಿಡಬೇಕು. ಅಷ್ಟು ಮೆತ್ತಗಾದರೆ ಸಾಕು, ಅದಕ್ಕಿಂತ ಜಾಸ್ತಿ ಮೆತ್ತಗೆ ಮಾಡ್ಕೊಳ್ಳೋದು ಬೇಡ. ಇವಾಗ ನೋಡಿ ನೀರು ಕುದೀತಾ ಇದೆ, ಟೊಮೊಟೊ ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಒಂದು ಸರ್ತಿ ಟೊಮೊಟೊನ ಟರ್ನ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಸ್ಪೂನ್ ಸಹಾಯದಿಂದ ಒಂದು ಸರ್ತಿ ಟೊಮೊಟೊನ ಟರ್ನ್ ಮಾಡ್ಕೊಂಬಿಡೋಣ. ಸ್ವಲ್ಪ ಮೆತ್ತಗಾದರೆ ಸಾಕು. ಇವಾಗ ನಮ್ಮ ಟೊಮೊಟೊ ಆಲ್ಮೋಸ್ಟ್ ಕುದ್ದಿದೆ. ಇವಾಗ ಇದನ್ನು ತೆಗೆದುಬಿಡೋಣ ನಾವು. ನೋಡಿ ಎಲ್ಲ ಟೊಮೊಟೊನ ನಾನು ಒಂದು ಬೌಲಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕಲ್ಲ, ಹಾಗಾಗಿ ಫಸ್ಟು ನಾನು ಇದನ್ನು ಟೊಮೊಟೊನೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ ಎಲ್ಲ ಟೊಮೊಟೊನ ನಾನು ಎತ್ಕೊತಾ ಇದ್ದೀನಿ. ಇವಾಗ ಇದೇನು ನೀರು ಕುದೀತಾ ಇದಿಲ್ಲ, ಇದನ್ನು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಡೋಣ. ಹೈ ಫ್ಲೇಮಲ್ಲಿರುವಂಥ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಕಡಲೆ ಬೀಜ ಇದೆಯಲ್ಲ, ಇದು ಹುರಿದಿರುವಂಥದ್ದು. ಇದನ್ನು ಸಿಪ್ಪೆ ಗಿಪ್ಪೆ ಏನು ತೆಗಿಯೋದು ಬೇಡ. ಹಾಗೆ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ತಣ್ಣಗಾಗಿದೆ ಕಡಲೆ ಬೀಜ. ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಕೂಡ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಆದಷ್ಟು ಇಲ್ಲಿ ಕೊತ್ತಂಬರಿನ ಫ್ರೆಶ್ ಆಗಿರುವಂಥದ್ದು ಯೂಸ್ ಮಾಡಿ. ಕರಿಬೇವನ್ನು ಕೂಡ ವಾಶ್ ಮಾಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ ಟೊಮೊಟೊ ಕೂಡ ನಾನು ನೋಡ್ತಾ ಇರ್ಬೋದು, ಸಿಪ್ಪೆಯನ್ನು ತೆಗೆದಿದ್ದೀನಿ. ನೋಡಿ ಎಷ್ಟು ಆರಾಮಾಗಿ ಬಂದಿದೆ, ಒಂಚೂರು ಕೂಡ ಎಲ್ಲೂ ಸಿಪ್ಪೆ ಕಾಣಿಸ್ತಾ ಇಲ್ಲ. ಇಷ್ಟು ಸಿಪ್ಪೆ ಓಪನ್ ಆಗುವಷ್ಟು ಟೊಮೊಟೊ ಮೆತ್ತಗಾದರೆ ಸಾಕು. ಇವಾಗ ನೋಡಿ ಟೊಮೊಟೊ ಕೂಡ ನಾನು ತಣ್ಣೀರು ಹಾಕ್ಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಫೈನ್ ಆಗಿರುವಂಥ ಪೇಸ್ಟ್ನ ನಾವು ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಏನಾದರೂ ನಮಗೆ ಇದು ಸಣ್ಣಗಾಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೋದು. ಇವಾಗ ನೋಡಿ ನನಗೆ ಸ್ವಲ್ಪ ಸಣ್ಣ ಆಗಿರಲಿಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಇರಬೇಕು, ಈ ಥರ ಪೇಸ್ಟ್ ಆಗಬೇಕು ಫೈನಾಗಿ. ಇವಾಗ ಈ ಪೇಸ್ಟ್ನ ನಾವು ಈ ಕುದಿತಾ ಇರೋ ಬಿಸಿನೀರಿಗೆ ಹಾಕ್ಕೊಂಬಿಡೋಣ. ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಪೇಸ್ಟ್ನ ಕಡಾಯಿಗೆ ಹಾಕ್ಕೊಂಡ್ಮೇಲೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ, ಇಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಇದನ್ನು. ಇದು ಮೇನ್ ಈ ಸಾರ್ದು ಏನು ಪ್ರೊಸೆಸ್ಸಪ್ಪ ಅಂದರೆ, ಇದು ಎಷ್ಟು ಕುದಿಯುತ್ತೋ ಅಷ್ಟು ಇದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇವಾಗ ನೋಡಿ ಎಲ್ಲ ನೀರು ನಮ್ಗೆ ಎಷ್ಟು ಬೇಕೋ, ನಿಮ್ಗೆ ಎಷ್ಟು ನೀರು ಬೇಕೋ ಇಲ್ಲೇ ನೀವು ನೀರು ಹಾಕೊಂಬಿಡಿ. ಇವಾಗ ನಾನು ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ. ಸಾಂಬಾರು ಪೌಡ್ರ್ ಅಂದರೆ ಇದು ನಮ್ಮ ಉತ್ತರ ಕರ್ನಾಟಕದ್ದು ಬೆಳ್ಳುಳ್ಳಿ ಖಾರ ಅಂತಾರೆ ಫ್ರೆಂಡ್ಸ್. ಇದನ್ನು ನಾನು ಇಲ್ಲಿ ಒಂದು 3 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಇದು ಇಲ್ಲ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಇದಕ್ಕೆ ನೀವು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಗರಂ ಮಸಾಲ ಹಾಕ್ಕೊಂಬಿಡ್ಬೋದು. ನೋಡಿ ಇವಾಗ ಎಲ್ಲನೂ ಒಂದು ಸರ್ತಿ ಖಾರದ ಪುಡಿ ಹಾಕ್ಕೊಂಡ್ಮೇಲೆ, ಅಂದರೆ ಬೆಳ್ಳುಳ್ಳಿ ಖಾರ ಹಾಕ್ಕೊಂಡ್ಮೇಲೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನು ಇವಾಗಲೇ ಆ್ಯಡ್ ಮಾಡ್ಕೋಬೇಕು. ಇವಾಗ ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಇದು ಏನಂದರೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆ. ಆಮೇಲೆ ನಮ್ಮ ಜೋಳದ ರೊಟ್ಟಿ ಜೊತೆ ಅಂತೂ ಹೇಳಿ ಮಾಡಿಸಿರುವಂಥ ಕಾಂಬಿನೇಷನು. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ. ನೀವು ಯಾವ ಉಪ್ಪನ್ನ ಬೇಕಾದರೂ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ. ಇವಾಗ ಒಂದು ಸರ್ತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್. ನಿಮಗೆ ಕಲರ್ ಡಿಫ್ರೆನ್ಸ್ ಕಾಣಿಸುತ್ತೆ ನೋಡಿ. ಇವಾಗ ಇದ್ರ ಕಲರ್ ಹೆಂಗಿದೆ, ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕಲರೇ ಫುಲ್ ಚೇಂಜ್ ಆಗಿ ಹೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕಲರ್ ಯಾವ ಥರ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಟ್ಟು ಅವಾಗವಾಗ ಸೌಟಿಂದ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಒಂದು ಏನಿಲ್ಲ ಅಂದರೂ ಇದನ್ನು ಒಂದು 5 ನಿಮಿಷ ಆದರೂ ಕುದಿಯೋಕ್ಕೆ ನಾವು ಬಿಡಬೇಕು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು. ಆವಾಗಲೇ ಪರ್ಫೆಕ್ಟಾಗಿರುವಂಥ ಇದು ಸಾಂಬಾರು ಏನಿದೆಯಲ್ಲ, ಶೇಂಗಾ ಸಾರು ನಮಗೆ ತಿನ್ನೋಕ್ಕೆ ಟೇಸ್ಟ್ ಸಿಗೋದು. ನೋಡಿ ಬಾಯ್ಲ್ ಆದಂಗೆ ಅದ್ರ ಕಲರ್ ಹೆಂಗೆ ಚೇಂಜ್ ಆಗ್ತಾಯಿದೆ ನೋಡಿ.
ಮೊದಲಿಂದಕ್ಕೆ ಆಮೇಲೆ ಫಸ್ಟಿಗೆ ಆಮೇಲೆ ಲಾಸ್ಟ್ ಇವಾಗ ನೋಡಿ ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ. ಇವಾಗ ಇದು ಪರ್ಫೆಕ್ಟ್ ಆಗಿರುವಂಥ ನಮ್ಮ ಶೇಂಗಾ ಸಾರು ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಇದಕ್ಕಿಂತ ಜಾಸ್ತಿ ಬಾಯ್ಲ್ ಮಾಡ್ಕೊಳ್ಳೋದು ಬೇಡ. ಇವಾಗ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಆಗಿ ಬಂದಿದೆ. ಆಮೇಲೆ ಟೆಕ್ಸ್ಚರ್ ಕೂಡ ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ನಾವು ಎತ್ತಿ ಆ ಕಡೆ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಡೋಣ. ಇವಾಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಆಲ್ರೆಡಿ, ಆಮೇಲೆ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ, ಅರಿಶಿಣದ ಪುಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನು ಬೇಕಾಗಿಲ್ಲ. ಇವಾಗ ಇದಕ್ಕೆ ನಾನಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ಇನ್ನೂ ಒಳ್ಳೆ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್. ನಾನು ಇವಾಗ ಶ್ರಾವಣ ನಡೀತಾ ಇದೆಯಲ್ಲ, ಹಾಗಾಗಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ಅಂತೂ ಸಖತ್ತಾಗಿರುವಂಥ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ನಾನಿಲ್ಲಿ ಬೆಳ್ಳುಳ್ಳಿ ಇವಾಗ ಶ್ರಾವಣ ನಡೀತಾ ಇದೆಯಲ್ಲ, ಹಾಗಾಗಿ ನಾನು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸ್ಕಿಪ್ ಮಾಡ್ತೀನಿ ಆದಷ್ಟು ನಾನು ಶ್ರಾವಣದಲ್ಲಿ. ಇವಾಗ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊಂಡ ತಕ್ಷಣ ನೋಡಿ ಕರಿಬೇವನ್ನ ಹಾಕ್ಕೊಂಡು ಚಟಪಟ ಅಂತ ಅಂದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ ಅಂತಾರಲ್ಲ, ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು, ಇದು ಖಾರ ಇರಲ್ಲ, ಜಸ್ಟ್ ಕಲರ್ಗೋಸ್ಕರ ಅಂತ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇವೆಲ್ಲನೂ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಗ್ಯಾಸ್ ಫ್ಲೇಮ್ ನಾನು ಆಫ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾವು ಅಚ್ಚ ಖಾರದ ಪುಡಿ ಹಾಕಿದ ತಕ್ಷಣ ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅಚ್ಚ ಖಾರದ ಪುಡಿ ಬೇಗನೆ ಸೀದೋಗುತ್ತಲ್ಲ, ಹಾಗಾಗಿ ಇವಾಗ ಒಗ್ಗರಣೆನ ನೋಡಿ ಹಾಕಿದ ತಕ್ಷಣ ಏನು ಅದ್ಭುತವಾಗಿರುವಂಥ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದೇ ನೀವು ಸಾಂಬಾರು ಮಾಡೋಕ್ಕೆ ಸಾಧ್ಯನಾ ಅಂತ ಎಷ್ಟೋ ಜನ ಅನ್ಕೊತೀರಾ. ನಿಜವಾಗ್ಲೂ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಲ್ಲದೇ ಸಖತ್ತಾಗಿರುವಂಥ ಸಾಂಬಾರನ್ನ ನಾವು ರೆಡಿ ಮಾಡ್ಕೋಬೋದು. ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ಇದು ರೈಸ್ ಜೊತೆ, ರೊಟ್ಟಿ ಜೊತೆ, ನೀವು ಯಾವ ಚಪಾತಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಇದೊಂದು ಸಾರು ಇದ್ದರೆ ಫ್ರೆಂಡ್ಸ್ ಯಾವ ಹಪ್ಪಳನೂ ಬೇಡ, ಯಾವ ಪಲ್ಯನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ. ನಮ್ಮ ಉತ್ತರ ಕರ್ನಾಟಕದವ್ರಿಗಂತೂ ಇದ್ರ ಟೇಸ್ಟ್ ಗೊತ್ತಿರುತ್ತೆ. ನಮಗಂತೂ ಇದು ಬಿಸಿ ಬಿಸಿ ಆಗಿರುವಂಥ ಶೇಂಗಾ ಸಾರನ್ನ ತಂಗುಳು ರೊಟ್ಟಿ ಅಂತಾರೆ, ಅಂದರೆ ಖಡಕ್ ರೊಟ್ಟಿ ಜೋಳದ್ದು, ಅದು ಆಗಿಬಿಟ್ರೆ ಅದನ್ನು ಮುರಿದು ಇದ್ರ ಮೇಲೆ ಬಿಸಿ ಬಿಸಿ ಸಾಂಬಾರು ಹಾಕೊಂಡು ತಿಂದುಬಿಟ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನಾನಿವಾಗ ಈ ಸಾಂಬಾರನ್ನ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ, ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.